ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕೊರಟಗೆರೆ ತಾಲೂಕಿನ ತುಂಬಾ ಬರೀ ನಕಲಿ ಖಾತೆಗಳದ್ದೇ ಹಾವಳಿಯಾಗಿದೆ. ಗೃಹ ಸಚಿವರೇ, ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ? ನಿಮ್ಮ ಸೌಮ್ಯತೆ ಇಲ್ಲಿ ದುರ್ಬಳಕೆಯಾಗುತ್ತಿದೆ. ನೀವೇ ನೋಡಿ ಈ ಸ್ಟೋರಿಯನ್ನ ಒಮ್ಮೆ. ಆಲಾಪನಹಳ್ಳಿ ಗ್ರಾಮ ಠಾಣಾ ಜಾಗಕ್ಕೆ ರೈತರು ಹೋರಾಟ ಮಾಡ್ತಿದ್ದಾರೆ. ಏನಿದು ವಿಷಯ ಅಂತೀರಾ? ಈ ಸ್ಟೋರಿ ನೋಡಿ. ಅನಧಿಕೃತವಾಗಿ ಗ್ರಾಮ ಠಾಣಾ ಜಾಗವನ್ನ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡು ಹಂಚಿಕೊಂಡಿರುವ ವಿಷಯ ತಿಳಿದು ಕೊರಟಗೆರೆ ತಾಲೂಕಿನ ಆಲಪ್ಪನಹಳ್ಳಿ ಗ್ರಾಮಸ್ಥರು ಹಾಗೂ ರೈತ ಸಂಘದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯನ ವಿರುದ್ಧ ತುಮಕೂರು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗೆ ದೂರು ಸಲ್ಲಿಸಿದ್ದಾರೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ದೊಡ್ಡಸಾಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲಪ್ಪನಹಳ್ಳಿ ಗ್ರಾಮ ಠಾಣಾ ಜಾಗವನ್ನ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಗೌಡ ಸೇರಿದಂತೆ 3 ಜನ ಅಣ್ಣ ತಮ್ಮಂದಿರು ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವ ದಾಖಲೆಗಳು ಲಭ್ಯವಾಗಿದ್ದು, 4 ಜನ ಅಣ್ಣ ತಮ್ಮಂದಿರು ಹೆಸರಿಗೆ ತಲಾ 30/180ರಂತೆ 4 ಜನರಿಗೆ ಸೈಟ್ ಖಾತೆ ಮತ್ತು ರೆಸಲ್ಯೂಷನ್ ಪಾಸ್ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ರೈತ ಸಂಘ ಮತ್ತು ಸ್ಥಳೀಯ ರೈತರು ಆಲಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಗೌಡನ ವಿರುದ್ಧ ತುಮಕೂರು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗೆ ದೂರು ಸಲ್ಲಿಸಿದರು. ಆಲಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಗೌಡ ರೈತ ಸಂಘ ಮತ್ತು ಸ್ಥಳೀಯ ರೈತರ ವಿರುದ್ಧ ಹೀನಾಯವಾಗಿ ನಾಲಿಗೆ ಹರಿಬಿಟ್ಟಿದ್ದಾರೆ ಎಂದು ಕೂಡ ದೂರಿನಲ್ಲಿ ಉಲ್ಲೇಖಿಸಿದರು. ಕೊರಟಗೆರೆ ರೈತ ಸಂಘ ಮತ್ತು ಆಲಪ್ಪನಹಳ್ಳಿ ರೈತರ ಮನವಿಯಂತೆ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಸಂಜೀವಪ್ಪ ಮತ್ತು ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಗ್ರಾಮ ಠಾಣಾ ಜಮೀನು ಜಾಗಕ್ಕೆ ಭೇಟಿ ನೀಡಿ ಅರಳಿ ಮರದ ಕೆಳಗೆ ಪಂಚಾಯಿತಿ ನಡೆಸಿ ಗ್ರಾಮಸ್ಥರ ಮನವಿ ಆಲಿಸಿ ಗ್ರಾಮ ಪಂಚಾಯಿತಿ ಕಡತ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಕಳಿಸುವುದಾಗಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಸಂಜೀವಪ್ಪ ಭರವಸೆ ನೀಡಿದರು. ಈ ವೇಳೆ ಗ್ರಾಮ ಠಾಣಾದ ಜಾಗ ಉಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸುವಂತೆ ರೈತ ಸಂಘ ಮತ್ತು ಆಲಪ್ಪನಹಳ್ಳಿ ರೈತಾಪಿ ವರ್ಗ ಪಟ್ಟು ಹಿಡಿದರು. ಏನು ಸರ್ಕಾರಿ ಅಧಿಕಾರಿಗಳು ಈ ಆಲಪ್ಪನಹಳ್ಳಿ ಗ್ರಾಮದ ಹಳೆ ಗ್ರಾಮ ಠಾಣ ಅಂದರೆ 100-150 ವರ್ಷದ ಹಿಂದೆ ಹಳೆ ಗ್ರಾಮ ಠಾಣಕ್ಕೆ ಬಂದು ಇವತ್ತು ಸಾರ್ವಜನಿಕ ಆಸ್ತಿನ ಸಾರ್ವಜನಿಕವಾಗಿ ಉಳಿಸ್ರಿ ಅಂತೇಳಿ ನಮ್ಮ ಹೋರಾಟ ಅಷ್ಟೇ ಬಿಟ್ಟರೆ ಯಾವುದೇ ಅಧಿಕಾರಿ ಮೇಲಾಗಲಿ ಅಥವಾ ಪ್ರಭಾವಿ ವ್ಯಕ್ತಿಗಳ ಮೇಲಾಗಲಿ ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ ಬಂದು ಸಾರ್ವಜನಿಕ ಆಸ್ತಿ ಇದು, ಅಂದರೆ 106 ವರ್ಷಗಳ ಹಳೆ ಆಸ್ತಿ ಇದು ಸಾರ್ವಜನಿಕವಾಗಿ ಉಪಯೋಗ ಆಗಲಿ, ಸಾರ್ವಜನಿಕವಾಗಿ ಶಾಲಾ ಮಕ್ಕಳು ಆಟದ ಮೈದಾನ ಅಥವಾ ಒಂದು ಪಾರ್ಕು, ವಯಸ್ಸಾದಂಥವ್ರು ಇಲ್ಲಿ ವಿಶ್ರಾಂತಿಗೋಸ್ಕರ, ಆಮೇಲೆ ಒಂದು ಸಮುದಾಯ ಭವನ ಮಾಡ್ಬೋದು. ಮುಂದೆ ಈಗ ಜಾಗ ಉಳಿದಿದ್ರೆ ಮುಂದೆ ಏನೋ ಒಂದು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಹೋರಾಟ ನಾವು ಮಾಡ್ತಾಯಿದ್ವಿ. ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಬಂದು ನಾವು ಅದನ್ನು ಪರಿಶೀಲನೆ ಮಾಡಿ ದಾಖಲೆ ಎಲ್ಲ ನಾವು ಮುಂದೆ ಒಂದು ಕ್ರಮ ಕೈಗೊಂಡು ಈ ಜಾಗನ ಉಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನು ಮಾಡ್ಬೋದು. ಅಧಿಕಾರಿಗಳು ಜನಕ್ಕೆ ಸಪೋರ್ಟ್ ಮಾಡ್ತಾರೋ ಅಥವಾ ಪ್ರಭಾವಿಗಳಿಗೆ ಸಪೋರ್ಟ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ನೋಡೋಣ ಕಾನೂನಾತ್ಮಕವಾಗಿ ಏನು ಮಾಡಿದ್ರೆ ಅದನ್ನು ನಾವು ಮುಂದೆ ಪರಿಶೀಲನೆ ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ಸಾರ್ವಜನಿಕ ಆಸ್ತಿನ ಇದು ಸಾರ್ವಜನಿಕವಾಗಿ ಆಲಪ್ಪನಹಳ್ಳಿ ಗ್ರಾಮಕ್ಕೋಸ್ಕರ ಮೀಸಲಿಡಬೇಕು ಅಂತ ನಾವು ಅಧಿಕಾರಿಗಳನ್ನ ಈ ಮೂಲಕ ಕೇಳ್ಕೊಂಡಿದ್ದೀವಿ. ಅವ್ರು ಏನು ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದೆ ಹೊರಗೆ. ಇದು 150 ವರ್ಷದಿಂದ ಅಂತ ಹೇಳಿದರು ರೈತ ಸಂಘ. 150 ವರ್ಷದಿಂದ ಏನು ಮಾಡ್ತಿದ್ರು? ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಇದ್ದೀವಿ. ಇವಾಗ ಈ ರಾಜಕೀಯ ಉದ್ದೇಶ ಇದು ರೈತ ಸಂಘ ಅಂತ ಮಾಡ್ಕೊಬಿಟ್ಟು ಎಲ್ಲೋ ಯಾರೋ ಒಂದು 5-6 ಜನ ಜಮೀನು ಇರ್ಬೋದು, 1-2 ಎಕರೆ ಇಲ್ದಿದ್ದವ್ರನ್ನೆಲ್ಲ ಹಾಕ್ಕೊಂಡು ಊರನ್ನೆಲ್ಲ ಗಬ್ಬೆಬ್ಬರಿಸಿ ಏನಪ್ಪ ಇರೋದೇನೋ ಹೇಳೋದು. ಇದೊಂದೇ ಊರು, ಯಾವುದೋ ಜಾಗ ಇಲ್ಲ ಅಂದ್ರಲ್ಲ. ಗೋಮಾಳ ಅಲ್ಲಿ 8 ಎಕರೆ ಇಲ್ವೇ? ಗೋಮಾಳ 8 ಎಕರೆ. ಇದು ನಮ್ಮ 150 ವರ್ಷದಿಂದ ಇದ್ದಿದ್ದು ಅನುಭವದಾಗಿರೋದು. 150 ವರ್ಷದಿಂದ ಅನುಭವ ಇರೋದ್ರನ್ನ ಇವತ್ತು ಇವ್ರು ಯಾರು ಇಲ್ಲೇನು ಊರಿದ್ದಿದ್ದು 4-5 ಮನೆ ಇವತ್ತು ಎಲ್ಲಿಂದಲ ಈ ಬೇರೆ ಊರಿನಿಂದ ಬಂದಿಲ್ಲಿ ಸೇರ್ಕೊಂಡು ಸೈಟ್ಗಳು 2 ಟರ್ಮ್ ಸೈಟ್ ಕೊಟ್ಟವ್ರೆ. 1 ಟರ್ಮ್ ಅಲ್ಲ ಸೈಟ್ ಕೊಟ್ಟಿರೋದು, 2 ಟರ್ಮ್ 2 ಎಕರೆ ಕೊಂಡು ಚನ್ನಗಬ್ಬರ ಕಾಲದಾಗೆ ಇಲ್ದಿದ್ದವ್ರಿಗೆಲ್ಲ ಕೊಟ್ಟಿದ್ದೀವಿ. ಇರೋರು ತಗೊಂಡವ್ರು, ಅದ್ರಾಗೆ ನಾನು ತಗೊಂಡಿಲ್ಲ. ಏನಪ್ಪ 150 ವರ್ಷದಿಂದ ಇದು ಸರ್ಕಾರಿ ಗೋಮಾಳ ಅಂದರು. 150 ವರ್ಷದಿಂದಲೂ ನಾವು ಅನುಭವದಾಗ ಇಲ್ದು ಮನೆ ಕಟ್ತಿದ್ದು ಇಲ್ಲಿ ಬಂದಿದ್ದೀವಿ. ನಮ್ಮ ಅಪ್ಪನ ನಮ್ಮ ತಾತನ ಮಂಡಲ್ನಾಗೆ ಅವಾಗ ಮಾಡ್ಯವ್ರೆ, ಖಾತೆ ಐತೆ ಇದುವರೆಗೂ. ನೋಡೋಣ ಕೋರ್ಟು ಕಾನೂನು ಐತೆ. ಇದು ಹಳೆ ಊರು ಗ್ರಾಮ ಠಾಣ ಆಗಿರೋದ್ರಿಂದ ಬಿಟ್ಕೊಡಿ ಅಂತ ಏನಾದ್ರು ದಾಖಲೆ ಕೊಡು. ನಾನು ವಾಸ ಆಗಿದ್ದೀನಿ, ನಮ್ಮಪ್ಪ ಇಲ್ಲಿ ಸೈಟ್ ಕೊಟ್ಟಿದ್ದ, ನಂದು ಹಕ್ಕುಪತ್ರ ಐತೆ, ಸಾಗುವಳಿ ಐತೆ. ಇನ್ನು ನಾನು ಕೋರ್ಟ್ನಾಗೆ ಕಾಪಿ ತಂದು ಕೊಡ್ತೀನಿ. 150 ವರ್ಷದಿಂದ ಇಲ್ಲಿ ಇದ್ಕೊಂಡು ಇವತ್ತು ನಂದು ಅಂತ ಗ್ರಾಮ ಠಾಣ ಅಂತ ಹೇಳಿ ಬಂದುಬಿಟ್ಟು ಊರು ಉದ್ಧಾರ ಮಾಡಿದ್ದು ಹಾಗಾಗೈತೆ.
ಇವಾಗ ಇದನ್ನ ಮಾಡಕ್ ಬಂದವ್ರ ಮಾಡ್ಲಿ ನೋಡ್ತೀನಿ ನಾನು. ಇದು ಗ್ರಾಮ ಠಾಣನ ಸರ್ವೆ ನಂಬರ್ ಖಾತೆ ನಂಬರ ಯಾವುದು ಇದು ಈಗ ನೀವಿರೋದಿಲ್ಲಿ? ಇದು ಗ್ರಾಮ ಠಾಣನೆ ಅಂತಲೇ ಬರ್ತಿತ್ತು. ಸರ್ವೆ ನಂಬರ್ ಪಾಣಿ ಇರಬೇಕು. 1 ಎಕರೆ ಪಾಣಿ ಐತೆ, 1 ಎಕರೆ 9 ಗುಂಟೆ. ಯಾರ ಹೆಸರಾಗಿರೋದು ಇದು? ಏನು ಪಾಣಿನೇ ಅದೇ ಸರ್ಕಾರನ ಅಂತೇಳಿ ಬರ್ತಿತ್ತು. ನಮ್ಮ ಹೆಸರಿಗೆ ಆಗಿಲ್ಲ ಇನ್ನ. ಏನು ಖಾತೆ ಆಗೈತೆ, ಖಾತೆ ಆಗೈತೆ. ಈ ಸತ್ತಿಗೆ ಅರ್ಜಿ ಕೊಟ್ಟಿದ್ದೀನಿ. ಏನಪ್ಪ ಹೌಸ್ ಲಿಸ್ಟ್ ಐತೆ, 98ರಾಗಿಂದಲೂ ಐತೆ. ಯಾರ ಹೆಸರಿಗೆ ಕೊಟ್ಟಿದ್ದೀರಿ? ಹೆಸರೇನು ಯಾವ್ದು? ವೆಂಕಟೇಶ ಶ್ರೀರಾಮಯ್ಯ, ವೆಂಕಟೇಗೌಡ, ನಾರಾಯಣಗೌಡ, ಸಿದ್ಧಲಿಂಗೇಗೌಡ ಅಂತ 6 ಜನಕ್ಕೆ ಆಗೈತೆ. 6 ಜನಕ್ಕೆ ಎಷ್ಟು ಎಕರೆ ಇದು? 1 ಎಕರೆ 9 ಗುಂಟೆಗೆ 9 ಗುಂಟೆ ದೇವಸ್ಥಾನ ಬಿಟ್ಟವ್ರು ಆವಾಗಲೇ. ಇನ್ನಿರೋದನ್ನ ಸೈಟ್ ಕೊಟ್ಟವ್ರಪ್ಪ. ನಿಮಗೆ ನಿಮ್ಮ ಅಣ್ಣ ತಮ್ಮರಿಗೆ ಹಂಚಿಕೆ ಆಗಿದೆ? ಹಂಚಿಕೆ ಆಗಿದೆ. ಇದೇನು ಯಾರು ಇವಾಗ ಇಲ್ಲೆಲ್ಲ ಬಂದು ಹೇಳಿದ್ರಲ್ಲ, ಇಲ್ಲಿ ಯಾಯಪ್ಪನೂ ಮನೆ ಕಟ್ಟಿರಲಿಲ್ಲ. ನಿವೇಶನ ರೂಪದಲ್ಲಿ ಆಗಿತ್ತು, ಜಮೀನು ನಿವೇಶನ ರೂಪದಲ್ಲಿ. 130 ಎಷ್ಟು ಇವರು ಯಾರು ಸಿದ್ದರಾಮಯ್ಯ 180 ಎಷ್ಟು ಯಾವ ಮೂಡ ಸೈಟ್ಗಳು. ನಮ್ಮ ದೊಡ್ಡಸಾಗರ ಗ್ರಾಮ ಪಂಚಾಯತಿ ಆಲಪನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಾವು. ಈ ಒಂದು ಎಲ್ಲ ಗ್ರಾಮಸ್ಥರೆಲ್ಲ ಇದು ಹಿಂದೆ ಗ್ರಾಮ ಠಾಣ ಇತ್ತು, ಸರ್ಕಾರಿ ಆಸ್ತಿ ಇತ್ತು, ಹಾಗೆ ಅಂತ ಕೂಡ ಇಲ್ಲಿ ವಾದ ಮಾಡ್ತಾಯಿದ್ದಾರೆ. ನಾವು ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ಇದ್ವಿ ನಾವು ಹಾಗೆ ಅಂತ ಅವರು ಕೂಡ ಹೇಳ್ತಾಯಿದ್ದಾರೆ. ದಾಖಲಾತಿಗಳೆಲ್ಲ ಪೂರ್ತಿ ನಾವು ಈಗ ಗ್ರಾಮ ಪಂಚಾಯತಿಯಲ್ಲಿ ಹುಡುಕಿ ನಿಂತ್ಕೊಂಡು ನೋಡಿ ಎಲ್ಲ ದಾಖಲಾತಿಗಳನ್ನು ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ. ಇಒ ಸುಪ್ರದಿಗೆ ಕೊಟ್ಟಿದ್ದೀವಿ. ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇದ್ದಾಗ ಏನು 1 ವಾರದಲ್ಲಿ ಕೊಡಿ ಅಂತ ಇದ್ರದ್ದು ಕೂಡ ಹೇಳಿದ್ದೀವಿ. ಇದನ್ನು ಜಾಗ ಯಾರಲ್ಲಿ ಬರ್ತದೆ ಏನಾಗುತ್ತೆ ಅಂತೇಳಿ ನಾವು ಏಡಿಯಲ್ಲಿ ಇದ್ದಾರೆ, ಸರ್ವೆ ಡಿಪಾರ್ಟ್ಮೆಂಟ್ ಇದೆ. ಸರ್ವೆ ಡಿಪಾರ್ಟ್ಮೆಂಟ್ಗೆ ಬಂದಾಗ ಇದು ಎಲ್ಲಿದೆ ಏನು ಸರ್ವೆ ಮ್ಯಾಪ್ ಜೊತೆಗೆ ಸಿಕ್ಕಾಕೊಂಬಿಡ್ತದೆ. ಆಕಾರ ಬಂದು ಆಡು ಇದೆಲ್ಲ ಪೂರ್ತಿ ಸಿಗ್ತದೆ. ಆಮೇಲೆ ಅವ್ರ ರೆಕಾರ್ಡ್ಸ್ ಮಂಡಲ ಪಂಚಾಯತಿಯಲ್ಲಿ ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಕೂಡ ಅದು ರೆಕಾರ್ಡ್ಸ್ ತೊಗೊಳ್ತೀವಿ. ಅದು ತಗೊಂಡು 234 ಅಡಿಯಲ್ಲಿ ಸರ್ಕಾರ KPR ಆಗ್ತಲ್ಲಿ ಇದೆ. ಇದನ್ನು ಒಂದು ನಾವು ಸರ್ಕಾರದ ಸಾರ್ವಜನಿಕ ಉದ್ದೇಶ ಪರವಾಗಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇತ್ತೋ ಅದನ್ನು CO ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಕಾನೂನಾತ್ಮಕವಾಗಿ ಇದನ್ನು ತಗೊಳ್ತೀವಿ ಅಂತೇಳಿ ಅನಿಸ್ತದೆ. ಈಗ ಮೇಲ್ನೋಟಕ್ಕೆ ಬೇರೆ ಬೇರೆ ಇದೆ. ಗ್ರಾಮಸ್ಥರು ಒಂದು ಹೇಳ್ತಾರೆ, ಅವ್ರು ಯಾರೋ ಪೂಜಾರಿ ಕೂಡ ಬಂದರು, ನಾನು ಪೂಜೆ ಮಾಡ್ತಾಯಿದ್ದೀವಿ ಅಂತ. ಮಂಡಲ ಪಂಚಾಯತಿ ಇಲ್ಲಿ ನಾವು ಇಲ್ಲಿ ಉಲ್ಬಾನೆ ಐತೆ ಸರ್, ಎಲ್ಲ ಅರೇಂಜ್ ಮಾಡ್ತಾಯಿದ್ವಿ ಅಂತೆಲ್ಲ. ಇವೆಲ್ಲ ಪೂರ್ತಿ ಸರ್ವೆ ಡಿಪಾರ್ಟ್ಮೆಂಟ್ ಕಾಪಿ ಮಾಡೋದು ಸಿಗ್ತದೆ. ಆಮೇಲೆ ಎಲ್ಲೆಲ್ಲಿ ಏನೇನಾಗಿದೆ, ಮಂಡಲ ಪಂಚಾಯತಿ ಏನಾಗಿದೆ, ಗ್ರಾಮ ಪಂಚಾಯತಿ ಏನಾಗಿದೆ, ಹೆಂಗೆ ಅವು ಬಂದಿದೆ ಅಂತ ಕೂಡ ಬರ್ತದೆ. ಅವರು ಭಾಗಪತ್ರ ಮಾಡಿದ್ದೀನಿ ಅಂತ ಅವ್ರು ಕೂಡ ಅಂದರು. ಆ ಭಾಗಪತ್ರಕ್ಕೆ ಡಾಕ್ಯುಮೆಂಟ್ ಏನಿದೆ ಅದು ಕೂಡ ಹುಡುಕ್ಬೇಕಾಗತ್ತೆ. ನಿಂತ್ಕೊಂಡು ಮಾಡಿದಾಗ ಇದೆಲ್ಲ ಪೂರ್ತಿ ಔಟ್ಪುಟ್ ಈಚೆ ಬರ್ತದೆ ಅಂತೇಳಿ ಅದನ್ನು ಸರ್ಕಾರಿ ಆಸ್ತಿ ಉಳಿಸೋದಕ್ಕೆ ಈ ಮಟ್ಟಕ್ಕೆ ಪ್ರಯತ್ನ ಪಡಬೇಕಾದ್ರೆ ರೈತ ಸಂಘಟನೆಗಳು ಮಾಡಬೇಕು, ರೈತ ಊರೇ ಬಂದಾಗಬೇಕಾಗ್ತದೆ. ಅಂದರೆ ಇದು ಏನಾಗಂದ್ರೆ ಇಲ್ಲಿವರೆಗೂ ಬಂದು ಅಲ್ಲಲ್ಲ, ನಾನು ಪ್ರಶ್ನೆ ಈ ವಿಚಾರದ ಬಗ್ಗೆ ಈ ಗ್ರಾಮದ ಬಗ್ಗೆ ಮಾತಾಡ್ತಲ್ಲ. ಎಲ್ಲೆಲ್ಲಿ ಗ್ರಾಮದಲ್ಲಿ ಬೇರೆ ಬೇರೆ ಇರ್ತಾರೆ, ಬಲಾಟರು ಇರ್ತಾರೆ, ಎಲ್ಲ ಪೂರ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗ್ತಾ ಇದೀವಿ. ಮಾತ್ರ ಸಮಸ್ಯೆ ಬಗೆಹರಿಸಕ್ಕೆ ಮುಂದಾಗ್ತೀರಾ ಅಥವಾ ನಾವು ವಾಲಂಟ್ರಿಯಾಗಿ ನಿಂತ್ಕೊಂಡು ಮಾಡ್ತಾ ಇದೀವಿ. ನಮಗೂ ಜನ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾವು ಒಳಗೆ ನಾವು ಗ್ರಾಮ ಪಂಚಾಯತಿಲಿ ಈಗ ಹೋದ್ವಿ. ಗ್ರಾಮ ಪಂಚಾಯತಿ ಬಿಲ್ ಕಟ್ಟಿಸು ಕಾಪಾಡಬೇಕು, ಪಿಡಿಗಳು ಮಾಡಬೇಕು, ಕಾಪಾಡಬೇಕು. ಮಧ್ಯದಲ್ಲಿ ನಮ್ಮ ಮೆಂಬರ್ಸು ಅವರು ಇವರು ಸೇರಿದಾಗ ಅಲ್ಲೇನೋ ಮೀಟಿಂಗಲ್ಲಿ ತೀರ್ಮಾನ ಆಗುತ್ತೆ. ಆ ಮೀಟಿಂಗಲ್ಲಿ ರೆಸರ್ವೇಷನ್ ಮಾಡ್ಕೊಬೇಕಾಯ್ತು. ನಡುವಳಿ ಕೆಲವು ಆಗುತ್ತೆ, ಕೆಲವು ಆಗಲ್ಲ. ಅನ್ನೋದು ರೆಕಾರ್ಡ್ಸ್ ಕೂಡ ಇದ್ದಾವೆ, ನಡೆದೋಗಿದ್ದಾವೆ. ಈಗ ಅದನ್ನು ಆನ್ಲೈನ್ ಮಾಡಬೇಕು ಅಂತ ಸರ್ಕಾರ K2 ತಗೊಂಡು, ನಾನು ಕೂಡ ಸ್ಟೇಟಲ್ಲಿ ಒಂದು 1 ಆಫ್ ದಿ ಮೆಂಬರ್, ಎಲ್ಲ ಆನ್ಲೈನ್ ಮಾಡ್ತಾಯಿದ್ವಿ. ಪ್ರತಿದಿನ ಏನಾಗುತ್ತೋ ಆನ್ಲೈನ್ ಮೀಟಿಂಗ್ ಆಗಬೇಕು, ಆನ್ಲೈನ್ ರೆಸರ್ವೇಷನ್ ಮಾಡಬೇಕು, ಎಲ್ಲ ಪೂರ್ತಿ ಟ್ರಾನ್ಸ್ಪರೆನ್ಸಿ ಬರ್ತದೆ. ಇವತ್ತೇನು ಮೀಟಿಂಗ್ ಆಗುತ್ತೆ ನಾಳೆ ಬೆಳಗ್ಗೆ ಅದು ಟ್ರಾನ್ಸ್ಪರೆನ್ಸಿ ಬರ್ತದೆ, ಅದು ಆನ್ಲೈನ್ಗೆ ಇರ್ತದೆ. ಅದು ಯಾರು ರೆಕಾರ್ಡ್ಸ್ ಹೊಲಿಸೋಕ್ಕಾಗಲ್ಲ. ಕೈಯಲ್ಲಿರೋ ಮ್ಯಾನ್ಯಲ್ ರೆಕಾರ್ಡ್ಸಲ್ಲೆಲ್ಲ ತಿದ್ದೋದು ಬದಲು ಮಾಡ್ತೀವಿ. ಅದು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲೂ ಸುಮಾರು ಪ್ರಾಪರ್ಟಿಗಳು ಬಿಟ್ಟೋಗಿದ್ದಾವೆ, ಅದನ್ನು ಸರಿ ಮಾಡಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಗ್ರಾಮ ಪಂಚಾಯತಿ PDO ಮೇಲೆ ಭಯಂಕರ ಒತ್ತಡ ಇದೆ ಸರ್, ತುಂಬ ಒತ್ತಡ ಇದೆ ಅಂತ. ಇಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಆ ಮಟ್ಟಿಗೆ ಆಗಿದೆ. ಬೇರೆ ಪಂಚಾಯತಿನ ಹೋಗ್ತೀನಿ ಅನ್ನೋ ಮಟ್ಟಿಗೆ ರೆಡಿ. ಅದು 2 ಪಂಚಾಯತಿ ಇಲ್ಲಿ ಒತ್ತಡ ಇಲ್ಲಿ ಸಾರ್ವಜನಿಕರು ಲೋಕ್ ಅದಾಲತ್ನಲ್ಲಿ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳುವುದರಿಂದ ಸಮಯ, ಹಣ ಉಳಿತಾಯವಾಗುವ ಜೊತೆಗೆ ನೆಮ್ಮದಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹಿರಿಯ ನ್ಯಾಯಾಧೀಶೆ ಅನುಪಮ ತಿಳಿಸಿದ್ದಾರೆ. ಕುಪಿನಗರದ ನ್ಯಾಯಾಲಯದ ಆವರಣದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರಲ್ಲಿ ಅರಿವು ಮೂಡಿಸದ ಕಾನೂನುಗಳು ಸಮರ್ಪಕ ಪಾಲನೆ ಸಾಧ್ಯವಾಗುವುದಿಲ್ಲ. ಕಾನೂನುಗಳ ಬಗ್ಗೆ ಸಮರ್ಪಕ ಅರಿವು ಮೂಡಿಸುವ ಮೂಲಕ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಮುಂದಾಗಬೇಕಿದೆ ಎಂದು ತಿಳಿಸಿದರು. ಅಪರಾಧ ಪ್ರಕರಣವನ್ನ ಬೇರು ಸಮೇತ ಕಿತ್ತು ಹಾಕಲು ಎಷ್ಟು ಪ್ರಯತ್ನ ಪಡುತ್ತಿದ್ದರೂ ಪ್ರಕರಣಗಳು ನಡೆಯುತ್ತಾ ಇರುವುದು ದುರದೃಷ್ಟಕರ. ಎಲ್ಲರಲ್ಲಿಯೂ ಜಾಗೃತಿ ಮೂಡಿಸುವ ಮೂಲಕ ಅಪರಾಧಗಳನ್ನ ತಡೆಗಟ್ಟಲು ಮುಂದಾಗಬೇಕಿದೆ
ಆಗಿದೆ ಎಂದು ತಿಳಿಸಿದರು. ಮೋಟಾರು ವಾಹನಗಳು ಅಪಘಾತಗಳ ಬಗ್ಗೆ ಅರಿವು ಮೂಡಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೂ ಕಟ್ಟುನಿಟ್ಟಿನ ಸೂಚನೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಎಸ್ಪಿ ಮಾತನಾಡಿ, ಸಣ್ಣ ಪುಟ್ಟ ವ್ಯತ್ಯಾಸದಿಂದ ನ್ಯಾಯಾಲಯಕ್ಕೆ ಅಲೆದಾಡುವಂತೆ ಮಾಡಿಕೊಳ್ಳುವ ಮೂಲಕ ಸಾರ್ವಜನಿಕರು ಸಾಕಷ್ಟು ತೊಂದರೆಗೆ ಸಿಲುಕುತ್ತಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಲೋಕ್ ಅದಾಲತ್ ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಂಪಿ ಮೋಹನ್, ಉಪಾಧ್ಯಕ್ಷ ಸಿವಿ ರವೀಂದ್ರ, ಕಾರ್ಯದರ್ಶಿ ಎಂಪಿ ರವೀಶ್, ಜಂಟಿ ಕಾರ್ಯದರ್ಶಿ ರಂಗಸ್ವಾಮಯ್ಯ, ಖಜಾಂಚಿ ಪುಷ್ಪವತಿ, ಸರ್ಕಾರಿ ವಕೀಲರಾದ ಶೋಭಾ, ನಿರಂಜನ್ ಕುಮಾರ್, ಅಕ್ಷತಾ, ನ್ಯಾಯಾಲಯದ ಸಿಬ್ಬಂದಿ ಹಾಜರಿದ್ದರು. 7/25 2ನೇ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಸ್ಕೊಂಡಿದ್ದೀವಿ. ಅದರಲ್ಲಿ ಪೆಂಡಿಂಗ್ ಇರೋ ಕೇಸಸ್ ಆಗಿರ್ಬೋದು ಅಥವಾ ಇನ್ನು ಮುಂದೆ ಬರೋವಂಥ ಕೇಸಸ್ ಆಗಿರ್ಬೋದು. ಪೆಂಡಿಂಗ್ ಕೇಸಸ್ ಅಂದರೆ ನಮ್ಮ ಮುಂದಿರೋ ಪಾರ್ಟಿಷನ್ ಸೂಟ್ಸು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸು, ಆಮೇಲೆ ಮ್ಯಾಟ್ರಿಮೋನಿಯಲ್ ಕೇಸಸ್, ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಡಿವೋರ್ಸ್ಗೆ ಬೇಕು ಅಂತ ಬಂದಿರೋವಂಥ ಪ್ರಕರಣಗಳಾಗಿರ್ಬೋದು. ಅದನ್ನೆಲ್ಲ ನಾವು ಲೋಕ ಅದಾಲತಲ್ಲಿ ತಗೊತೀವಿ. ಇನ್ನು ಮುಂದೆ ಬರುವಂಥ ಕೇಸಸ್ಗಳಂದರೆ ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರೆ, ಆ ಸಾಲ ಮರುಪಾವತಿಗೆ ಇನ್ನೂ ಸ್ವಲ್ಪ ಕಾಲಾವಧಿ ಇರುತ್ತೆ. ಅದಕ್ಕಿಂತ ಮುಂಚೆ ನಾವು ಅದನ್ನು ಬಗೆಹರಿಸ್ಕೊತೀವಿ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ಅಂದರೆ ಅಂಥ ಪ್ರಕರಣಗಳನ್ನ ಪ್ರೀ ಲಿಟಿಗೇಷನ್ ಅಂತ ಹೇಳಿ ಅಳವಡಿಸಿದ್ದಾರೆ. ಅಂಥ ಕೇಸಸ್ನು ನಾವು ಸೆಟಲ್ಮೆಂಟಿಗೆ ತಗೊತೀವಿ. ಅದರ ಹೊರತುಪಡಿಸಿ ಚೆಕ್ ಕೊಟ್ಟಿರ್ತಾರೆ, ಚೆಕ್ ಬೌನ್ಸ್ ಆಗಿರುತ್ತೆ, ಬೌನ್ಸ್ ಆಗಿರೋ ವ್ಯಕ್ತಿಗೆ ಮಾಹಿತಿ ಇರುತ್ತೆ. ಬೌನ್ಸ್ ಆದಮೇಲೆ ಕೇಸು ಬರೋ ಅಂಥದ್ದು ಸಾಮಾನ್ಯ. ಅದಕ್ಕಿಂತ ಮುಂಚೆನೇ ನಾನು ಬಂದು ದುಡ್ಡು ಕೊಟ್ಟು ಕೇಸ್ ಮುಗಿಸ್ಕೊತೀನಿ ಅಂದವರು ಸಹ ಪ್ರೀ ಲಿಟಿಗೇಷನ್ ಕೇಸಸ್ಸಲ್ಲಿ ಬಂದು ಕೇಸ್ ಮುಗಿಸ್ಕೋಬೋದು. ಅಂಥ ಕೇಸಸ್ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ಆದರೆ ವಕೀಲರನ್ನ ನೇಮಕ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ನಮ್ಮ TLSಗೆ ಬಂದು ಒಂದು ಅರ್ಜಿ ಕೊಟ್ಟಿರೋ ಸಂದರ್ಭದಲ್ಲಿ ನಾವು ನೋಟಿಸ್ ಕೊಟ್ಟು ಕರ್ಸ್ಕೊತೀವಿ. ತುಂಬ ಬೇಗನೆ ಮತ್ತು ಕಾಲಮಿತಿನೂ ಅಷ್ಟೇ ಬೇಗ ಆಗುತ್ತೆ. ಮತ್ತು ಹಣ ಉಳಿಸ್ಕೋಬೋದು, ವಕೀಲರು ಕೊಡೋ ಫೀಸ್ ಆಗಿರ್ಬೋದು. ಮತ್ತು ಮುಂದೆ ಅಪೀಲ್ ಅಂತ ಹೋಗುವಂಥ ಸಂದರ್ಭಗಳೆಲ್ಲ ಕಡಿವಾಣ ಹಾಕ್ಕೊಂಡು ನಾವಿಲ್ಲೇ ಕೇಸ್ ಮುಗಿಸ್ಕೊಳಕ್ಕೆ ಒಂದು ಒಳ್ಳೆಯ ಅವಕಾಶ. ಅದರಲ್ಲೂ ಗಂಡ ಹೆಂಡತಿ ದೂರ ಇರುವಂಥ ಸಂದರ್ಭದಲ್ಲಿ ವಕೀಲರಿಂದ ಒಂದು ನೋಟಿಸ್ ಬಂದಿರುತ್ತೆ. ಅಂಥ ಕೇಸಸ್ನ ನಾನು ರಾಜಿ ಮಾಡ್ಕೊತೀನಿ ಕೇಸ್ ಹಾಕೋಕ್ಕಿಂತ ಮುಂಚೆ ಅಂತ ಅಂದ್ರೂ ನೀವು ಬಂದು ಕೇಸ್ ಮುಗಿಸ್ಕೋಬೋದು. ಲೋಕ್ ಅದಾಲತ್ ತುಂಬ ಒಳ್ಳೆಯ ಅವಕಾಶ. ಎಷ್ಟೊಂದು ಜನ ಪಾರ್ಟಿಗಳು ಬಂದಿರ್ತಾರೆ, ಏನು ಭಾಗ ಕೇಳಿಕೊಂಡು ಅಥವಾ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ, ಅವರಿಗೆ ಸೇಲ್ ಡೀಡ್ ಬರ್ಕೊಡ್ಬೇಕು, ಇಲ್ಲ ನಾನು ಸೇಲ್ ಡೀಡ್ ಬರ್ಕೊಡ್ತೀನಿ ಅಂತನಾದರೂ ಅನಿಸ್ಬೋದು, ಇಲ್ಲ ನಾನು ತೊಗೊಂಡಿರೋ ದುಡ್ಡನ್ನ ಅವ್ರಿಗೆ ರಿಟರ್ನ್ ಕೊಡ್ತೀನಿ ಅಂತಲೂ ಅನಿಸ್ಬೋದು. ಅಂಥ ಪ್ರಕರಣಗಳನ್ನೆಲ್ಲ ನಾವು ಲೋಕ ಅದಾಲತಲ್ಲಿ ಮುಗಿಸ್ಕೊಳಕ್ಕೆ ತುಂಬ ಒಳ್ಳೆಯ ಅವಕಾಶ. ಯಾಕಂದರೆ ನಾವು ಜಜ್ಮೆಂಟ್ ಬರೀತಾ ಎಷ್ಟು ಸತಿ ಅನಿಸುತ್ತೆ, ಇಷ್ಟೇ ಅಲ್ವಾ ಇರೋದು, ಇದನ್ನು ನಾವು ಪಾರ್ಟಿಗಳಿಗೆ ಹೇಳಿರ್ತೀವಿ ಇಷ್ಟಿಷ್ಟು ಭಾಗ ಬರುತ್ತೆ ಅಂತ. ಅದನ್ನು ಒಪ್ಕೊಂಡು ಕೇಸ್ ಮುಗಿಸ್ಕೊಂಡ್ಬಿಟ್ರೆ ನಾನು ಆವಾಗಲೇ ಹೇಳ್ದಂಗೆ ಟೈಮ್ ಉಳಿಯುತ್ತೆ, ಸೆಕೆಂಡು ದುಡ್ಡು ಉಳಿಸ್ಕೋಬೋದು. ಯಾಕಂದರೆ ನಾವಿಲ್ಲಿ ಒಂದು ತೀರ್ಪು ಕೊಟ್ಟ ತಕ್ಷಣ ಅದು ಫೈನಲ್ ಅಲ್ಲ. ಇನ್ನೊಂದು ಪಾರ್ಟಿಗೆ ಯಾರಿಗೆ ಅದು ಸರಿ ಅನಿಸಲ್ಲ ಅವ್ರು ಇನ್ನೂ ಮೇಲ್ಗಡೆ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ತನಕ ಎಲ್ಲಿ ತನಕ ಹೋಗ್ಬೋದು ಅಂದರೆ ಸುಪ್ರೀಂ ಕೋರ್ಟ್ ತನಕನೂ ಹೋಗ್ಬೋದು. ಅಷ್ಟು ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಅಂದರೆ ಯಾರೋ ಕೇಸ್ ಹಾಕೋ ಬಂದಿರ್ತಾರೆ, ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳು ಬರೋ ತನಕನೂ ಕೇಸ್ ನಡೀತಾನೆ ಇರುತ್ತೆ. ಸೊ ಇದನ್ನೆಲ್ಲ ನಾವು ಓಕೆ ಒಂಚೂರು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಆ ಹೆಚ್ಚು ಕಮ್ಮಿ ಮನೋಭಾವದಲ್ಲಿ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಸೊ ಈ ಮೆಸೇಜ್ನ ನಾನು ಎಲ್ಲ ಪಬ್ಲಿಕ್ಕಿಗೆ ಕೊಟ್ಟು ಮುಂದೆ ಬರೋ ಅಂಥ ಕೇಸ್ಗಳಾಗಿರ್ಬೋದು ಅಥವಾ ಪೆಂಡಿಂಗ್ ಇರೋ ಕೇಸ್ಗಳನ್ನ ಈ ಅವಕಾಶನ ಯೂಸ್ ಮಾಡಿಕೊಂಡು ಆದಷ್ಟು ತುಂಬ ಅಂಥ ಕೇಸ್ನ ಬಂದು ಸೆಟಲ್ ಮಾಡಿಕೊಂಡು ಲೋಕ ಅದಾಲತ್ನ ಸಕ್ಸಸ್ ಮಾಡಿಕೊಡಿ ಅಂತ ತಮ್ಮನ್ನೆಲ್ಲ ವಿನಂತಿ. ಥ್ಯಾಂಕ್ ಯು. 7ಗೆ ಇವಾಗಲೇ ಕೇಸಸ್ ನಡೀತಾ ಇದೆ. ರನ್ನಿಂಗ್ ಕೇಸಸ್ನ ನಾವು ಪ್ರೀ ಕನ್ಸಿಲೇಷನ್ ಅಂತ ತಗೊಂಡು ದಿನ ಬಂದಂಥ ಕೇಸಲ್ಲಿ ಯಾವುದರಲ್ಲಿ ರಾಜಿ ಆಗೋವಂಥ ನಮಗೆ ಅನಿಸುತ್ತೆ ಅಂತ ಮೆಟೀರಿಯಲ್ಸ್ ಇದೆ ಅನಿಸುತ್ತೆ ಅಂತ ನಾವು ತೊಗೊಳ್ತಾ ಬರ್ತಾ ಇದ್ದೀವಿ. ಇವಾಗಲೇ ನಮ್ಮ ಗುಬ್ಬಿ ಕೋರ್ಟಲ್ಲಿ ಆಲ್ಮೋಸ್ಟ್ ಒಂದು ನಿಯರ್ಲಿ 100 ಕೇಸಸ್ ರೆಡಿ ಫಾರ್ ಸೆಟಲ್ಮೆಂಟ್ ಇದೆ. 12/7ಗೆ ಅದು ಒಂದು ದಿನ ನಡೆಯುತ್ತೆ, ಬೆಳಗಿಂದ ಸಂಜೆ ತನಕ ಇರುತ್ತೆ. ಸೊ ಅಂಥ ವ್ಯಕ್ತಿಗಳಿಗೆ ಯಾರಿಗೆ ಅವಕಾಶ ಇದೆ ಅವ್ರು ಬಂದು ಅವತ್ತು ಮೋರ್ ನಂಬರ್ ಆಫ್ ಕೇಸಸ್ನ ಸೆಟಲ್ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಒಂದು ವಿಚಾರ ಇದು ಸಿಗುತ್ತೆ, ಫಲ ಸಿಗುತ್ತೆ. ಈಗ ಪಾರ್ಟಿಷನ್ ಸೂಟ್ ಅಂತ ನಾವೇನು ಹೇಳಿದ್ವಿ, ಎರಡೇ ಮಕ್ಕಳು ಇರ್ತಾರೆ, ಇಬ್ಬರಿಗೂ ಒಂದು ಅರ್ಧ ಭಾಗ ಬರಬೇಕಾಗಿರುತ್ತೆ. ತಂದೆ ಇದ್ದರೆ ತಂದೆ ಒಂದು ಭಾಗ ಕೊಟ್ಟು ಅವ್ರಿಗೊಂದು ಭಾಗ ಕೊಟ್ಟು ಇವ್ರಿಗೊಂದು 3 ಭಾಗ ಆಗುತ್ತೆ. ಆ 3 ಭಾಗದಲ್ಲಿ ಒಂದೊಂದು ಭಾಗ ತಗೊಳ್ಳೋದಕ್ಕೋಸ್ಕರ ಅವರು ಸಾಕಷ್ಟು ಹೋರಾಟ ಮಾಡ್ತಾರೆ. ಬೆಂಗಳೂರಿನವರೆಗೂ ಮೊನ್ನೆ ಉಚ್ಚ ನ್ಯಾಯಾಲಯದವರೆಗೂ ಹೋಗ್ತಾರೆ, ಮೊನ್ನೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ. ಇಲ್ಲಿ ಸೆಟ್ಲ್ ಆಗುವಂಥದ್ದೇ ಕೇಸು. ಈಗ 3 ಜನಕ್ಕೆ ಕಾನೂನು ಪ್ರಕಾರ ಏನು ಬರಬೇಕಾಗಿತ್ತು, ಒಂದೊಂದು ಭಾಗ ತಲ ಬರಬೇಕಾಗಿತ್ತು. ಇಲ್ಲಿ ರಾಜಿ ಮಾತುಕತೆ ಮೂಲಕ ಒಂದೊಂದು ಭಾಗ ಅವ್ರು ತಗೊಂಡ್ರೆ ಎಷ್ಟು ಸಂಬಂಧ ಉಳ್ಕೊಂಡು ಹೋಗುತ್ತೆ. ಅದನ್ನು ಬಿಟ್ಟು ಇಲ್ಲ ನಾನು ರಾಜಿ ಮಾಡ್ಕೊಳ್ಳೋದ್ರ ಕೇಸೇ ನಡೆಸ್ತೀನಿ ಅಂದಾಗ ಇವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ ಅಂದಾಗ ಸೋತವರು ಮೇಲಿನ ಕೋರ್ಟಿಗೆ ಹೋಗ್ತಾರೆ, ಮತ್ತೆ ಮನಸ್ತಾಪ ಜಗ್ಗಾಟ ಜಾಸ್ತಿ ಆಗುತ್ತೆ. ಸೊ 3 ಮತ್ತೊಂದು ದಿನ ಬದುಕಿರ್ತೀವಿ, ಯಾವುದೂ ನಿಶ್ಚಿತತೆ ಇಲ್ಲ, ಎಲ್ಲ ಅನಿಶ್ಚಿತತೆಯ ಜೀವನ.
ಹಾಗಾಗಿ ಇಲ್ಲಿದ್ದು ನಾವು ಈ ರಾಜಿ ಮಾಡಿಕೊಂಡು ಕೇಸನ್ನು ರಾಜಿ ಮಾಡ್ಕೊಂಡು ಕೂಡಲೇ ನಮ್ಮ ಕೈಗೆ ನಮಗೆ ಬರಬೇಕಾದಂತಹ ಭಾಗ ಬರುತ್ತೆ, ನಮ್ಗೆ ಬರಬೇಕಾದಂತಹ ಹಣ ಬರುತ್ತೆ, ಸಂಸಾರ ನೆಮ್ಮದಿಯಾಗಿರುತ್ತೆ, ಸುಖವಾಗಿರುತ್ತೆ. ಸೊ ಇವೆಲ್ಲವೂ ಸಹ ನಾವು ಈಗ ಏನಿದೆ ಪ್ರಸ್ತುತ ಪರಿಸ್ಥಿತಿನಲ್ಲೇ ಹೊಂದಾಣಿಕೆ ಸಿಗುವಂಥದ್ದು ಮತ್ತು ಫಲ ಸಿಗುವಂಥದ್ದು. ಸೊ ನಾವು ಜಡ್ಜ್ಮೆಂಟೇ ಆಗಬೇಕು ಅಂತ ನಾವು ಹೋರಾಟ ಮಾಡ್ತೀವಿ, ರಾಜಿ ಮಾಡ್ಕೊಳ್ದೆ ಅಂತ ನಿಂತ್ಕೊಂಡಾಗ ಒಬ್ರಿಗೊಬ್ರು ಹೋರಾಟ ಜಾಸ್ತಿ ಆಗುತ್ತೆ. ಮೇಲಿನ ಕೋರ್ಟ್ಗೆ ಹೋದಷ್ಟು ಹಣ ಖರ್ಚಾಗುತ್ತೆ, ಸಮಯ ಖರ್ಚಾಗುತ್ತೆ, ಮೊದಲಿಗೆ ಮನಃಶಾಂತಿ ಹಾಳಾಗುತ್ತೆ. ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾನ್ಯ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ನಾವು ಕೇಸಸನ್ನು ಲೋಕ ಅದಾಲತ್ ಮೂಲಕ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಸಾಕಷ್ಟು ಕೇಸಸನ್ನು ರಾಜಿ ಮಾಡಿ ಅವರು ಅರ್ಜಿಗಳನ್ನು ಸಹ ಸಲ್ಲಿಸ್ತೀವಿ ಅಂಥೇಳಿ ಮಾತುಕತೆ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾವು ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಕಾನೂನು ಬಿಟ್ಟು ಖಂಡಿತವಾಗ್ಲೂ ರಾಜಿ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಕಾನೂನು ಬಿಟ್ಟು ಮಾಡೋಕ್ಕೆ ಬರಲ್ಲ. ಕಾನೂನಿನ ಪರಿಧಿಯೊಳಗೆ ಏನು ಅವಕಾಶಗಳಿದೆ ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ಟು ರಾಜಿಗಳನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಕೇಸಸ್ ರಾಜಿ ಮಾಡ್ಕೋತಾ ಇದ್ದಾರೆ. ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ಒಂದು ಲೋಕ ಅದಾಲತ್ನ ಬಗ್ಗೆ ಪ್ರಮುಖವಾಗಿ ತಮ್ಮ ಪತ್ರಿಕೆಗಳಲ್ಲಿ ಮಾಹಿತಿ ಕೊಡುವ ಮೂಲಕ ಕೇಸು ಇರೋವಂಥವ್ರು ಅಥವಾ ವ್ಯಾಜ್ಯ ಶುರುವಾಗ್ತಾ ಇದೆ ಅನ್ನುವಂಥವ್ರು, ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತ ಹೇಳ್ತೀವಿ, ಕೋರ್ಟಿಗೆ ಬಂದದ್ದನ್ನು ವ್ಯಾಜ್ಯ ಪ್ರಕರಣಗಳು, ಅದು ಕೋರ್ಟಿಗೆ ಬರೋ ಮುಂಚೆ ಇದ್ದಂತಹ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಅವರು ರಾಜಿ ಮಾಡ್ಕೊಳ್ಳೋ ಮೂಲಕ ಮುಕ್ತಾಯ ಮಾಡ್ಕೋಬೋದು. ಅದ್ರ ಬಗ್ಗೆ ಎಲ್ಲ ಹಳ್ಳಿಯ ಜನಕ್ಕೂ ಸಹ ಮಾಹಿತಿ, ಇಡೀ ನಮ್ಮ ಗುಬ್ಬಿ ತಾಲೂಕಿನ ಎಲ್ಲರಿಗೂ ಸಹ ಮಾಹಿತಿ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ತಮ್ಮನ್ನೆಲ್ಲ ಕರೆಸಿದ್ದೀನಿ, ತಾವೆಲ್ಲರೂ ಬಂದಿದ್ದೀರಿ. ಸೊ ತಮ್ಮ ಸಹಕಾರಕ್ಕೆ ನಾವು ಸಮಿತಿ ವತಿಯಿಂದ ಧನ್ಯವಾದಗಳು ಹೇಳ್ತೀವಿ. ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಸಿಎಂ ಬದಲಾವಣೆ ಚರ್ಚೆ ಹೈಕಮಾಂಡ್ ಮುಂದೆ ನಡೆದಿಲ್ಲ. ಎಐಸಿಸಿ ಕಾರ್ಯದರ್ಶಿ ಈಗಾಗಲೇ ಇದನ್ನ ಸ್ಪಷ್ಟಪಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಒಬಿಸಿ ಸಮಿತಿಗೆ ಸಿಎಂ ಆಯ್ಕೆ ಕುರಿತ ವಿಚಾರವಾಗಿ ಪ್ರತಿಕ್ರಿಯಿಸಿ, ಯಾರೇ ಹೇಳಿದ್ದು ಮುಖ್ಯಮಂತ್ರಿ ಆದವರನ್ನ ಒಬಿಸಿ ಕಮಿಟಿಗೆ ಕಳಿಸಿದ್ರೆ ಪ್ರಮೋಷನ್ ಅಂತ ಕೆಂಡಾಮಂಡಲರಾದರು. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ನಾಯಕ. ದೇಶದಲ್ಲಿರುವ ಹಿಂದುಳಿದ ವರ್ಗಗಳ ನಾಯಕರು ಆ ಕಮಿಟಿಯಲ್ಲಿದ್ದಾರೆ, ಹಾಗಾಗಿ ಅಲ್ಲಿ ಸದಸ್ಯರಾಗಿರುತ್ತಾರೆ. ಅದಕ್ಕೂ ಸಿಎಂ ಬದಲಾವಣೆ ವಿಚಾರಕ್ಕೂ ಸಂಬಂಧ ಕಲ್ಪಿಸುವ ಅಗತ್ಯ ಇಲ್ಲ ಎಂದು ಕುಟುಕಿದ್ದಾರೆ. ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಅವ್ರು ಹಾಗಾಗಿ ಅವ್ರು ಕೇಳ್ತಾರೆ, ಬಟ್ ಕೇಳೋದ್ರಿಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತೆ MLAಗಳು. ಸೊ ಅವ್ರು ತೀರ್ಮಾನ ಮಾಡ್ತಾರೆ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿ, ಸದ್ಯ ಡ್ರಾಮಾ ನಡೆಯುತ್ತಿದೆ ಅಷ್ಟೇ, ಮತ್ತೇನಿಲ್ಲ ಎಂದು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ಅಧಿಕಾರ ಹಂಚಿಕೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಅವರು, ಡ್ರಾಮಾ ನಡೀತಿದೆ ಅಷ್ಟೇ, ಬೇರೇನೂ ಇಲ್ಲ. ನಿಮ್ಮ ಮಾತುಗಳನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಆಡಳಿತದಲ್ಲಿ ಯಾವ ತೊಂದರೆಯೂ ಇಲ್ಲ. ಸಿಎಂ ಅವರ ನೇತೃತ್ವದಲ್ಲಿ ಆಡಳಿತ ಚೆನ್ನಾಗಿಯೇ ನಡೆಯುತ್ತಿದೆ. ನಾನು ಡ್ರಾಮಾ ಕಂಪನಿ ಓಪನ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ಹೈಕಮಾಂಡ್ ಎಲ್ಲವನ್ನ ನೋಡ್ತಿರ್ತಾರೆ, ಸಂದರ್ಭ ಬಂದಾಗ ಅವರು ತೀರ್ಮಾನ ಮಾಡ್ತಾರೆ ಎಂದು ಪರಮೇಶ್ವರ್ ಅವರು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಅಲ್ಲ, ನೀವೇ ಹೇಳ್ದಂಗೆ ಡ್ರಾಮಾ ನಡೀತಾ ಇದೆ ಅಷ್ಟೇ, ಇನ್ನೇನು ನಡೀತದೆ? ಅಲ್ಲಪ್ಪ, ನೀವೇ ಹೇಳ್ಬಿಟ್ರಲ್ಲ, ಈಗ ನಿಮ್ಮ ವಿಶ್ಲೇಷಣೆಯ ಪ್ರಕಾರನೇ ಅದು ಒಂದು ಡ್ರಾಮಾ ಅಂದರೆ ನೀವು ನಿಮ್ಮ ಹೇಳಿಕೆಯನ್ನು ನಾನು ಒಪ್ಕೋಬೇಕಾಗತ್ತೆ. ಪದೇ ಇದರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಅದು ಆಗಬಾರ್ದು. ಯಾವುದೇ ರೀತಿಯ ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಡಳಿತ ನಡೀತಾ ಇದೆ. ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ. ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ನಾನು ಇರೋದೇ ಸ್ಮೂತ್ ಕಂಡ್ರಿ, ಇದೆಲ್ಲ ಕತೆ ಆಯ್ತು ನೋಡಿ. ನಾನು ಹೇಳ್ದೆ, ಈಗ ಕೇಳಿಸ್ಕೊಳ್ಳಿಲ್ಲ ನೀವು. ಡ್ರಾಮಾ ಕಂಪನಿ ನಾನು ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು. ಅದರಿಂದ ಬಿಟ್ಬಿಡೋಣ ಅದನ್ನು. ಆ ಸಂದರ್ಭಗಳು ನಮ್ಮ ಹೈಕಮಾಂಡ್ನವರು ನಿಮಗೆ ನನಗಿರುವ ರಾಜಕೀಯ ಅನುಭವದಲ್ಲಿ ಹೈಕಮಾಂಡ್ನವರು ಎಲ್ಲವನ್ನೂ ಗಮನಿಸ್ತಾರೆ. ಆ ಸಂದರ್ಭ ಬಂದಾಗ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಸಿಎಂ ಬದಲಾವಣೆ ಬಗ್ಗೆ ಮತ್ತೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಕರೆದು ಸ್ಪಷ್ಟಪಡಿಸಿದ ಸಿಎಂ ಸಿದ್ದರಾಮಯ್ಯ ಅವರು, ನಾನೇ 5 ವರ್ಷ ಸಿಎಂ ಆಗಿರುತ್ತೇನೆ ಎಂದು ಡಿಕೆ ಶಿವಕುಮಾರ್ ಅವರ ಮುಂದೆಯೇ ಹೇಳಿಕೆ ನೀಡಿದ್ದಾರೆ.
ಸಿಎಂ ಬದಲಾವಣೆ ಬಗ್ಗೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಕರೆದು ಸ್ಪಷ್ಟಪಡಿಸಿದ ಸಿಎಂ ಸಿದ್ದರಾಮಯ್ಯ ಅವರು, ನಾನೇ 5 ವರ್ಷ ಸಿಎಂ ಆಗಿರುತ್ತೇನೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಡಿಕೆಶಿ ಬದ್ಧರಾಗಿರುತ್ತೇವೆ. ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಎಂದು ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ. 2.5 ವರ್ಷ ಆಗುವ ಮೊದಲು ಹೀಗೆ ಆಗೋದು ಸಹಜ. ನಾಯಕತ್ವದ ಬಗ್ಗೆ ಹೈಕಮಾಂಡ್ ಮತ್ತು ಶಾಸಕರ ತೀರ್ಮಾನವಾಗಿರುತ್ತದೆ ಎಂದು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಕರೆದು ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಶೂಟಿಂಗ್ ಆಗಿ ದರ್ಶನ್ ವಿದೇಶಕ್ಕೆ ತೆರಳುವ ಮುನ್ನ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಇಂದು 17 ಆರೋಪಿಗಳು ಹಾಜರಾಗಬೇಕಿತ್ತು. ಪವಿತ್ರ ಗೌಡ, ಧನರಾಜ್, ವಿನಯ್, ಕಾರ್ತಿಕ್ ಗೈರಾಗಿದ್ದು ನ್ಯಾಯಾಲಯ ವಿಚಾರಣೆಯನ್ನ ಆಗಸ್ಟ್ 12ಕ್ಕೆ ಮುಂದೂಡಿಕೆ ಮಾಡಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.